ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬಾಳೆಕಾಯಿ ಕಬಾಬು ಮತ್ತು ಕಾಯನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬಾಳೆಕಾಯಿನ 2 ತೊಗೊಂಬಂದಿದ್ದೆ. ಅದನ್ನು ನೀಟಾಗಿ ಅದು ಮೇಲೆ ಸಿಪ್ಪೆ ಇರುತ್ತಲ್ಲ ಅದನ್ನು ತೆಗೆದು ನೀಟಾಗಿ ಕಟ್ ಮಾಡಿ ನೀರಿಗೆ ಹಾಕೊಳ್ಳೋಣ. ಯಾಕೆಂದ್ರೆ ನೀರಿಗೆ ಹಾಕ್ತಲಿದ್ರೆ ಕಪ್ಪು ಬಂದುಬಿಡುತ್ತೆ ಅಂತ ಅಷ್ಟೇ, ಏನಿಲ್ಲ. ಈ ಥರ ಹಾಕ್ಕೊಂಡು ನಿಮಗೆ ಚಿಕ್ಕ ಚಿಕ್ಕದು ಬೇಕು ಅಂತಲೂ ಕಟ್ ಮಾಡಿ, ಈ ಥರ ಉದ್ದುದಕ್ಕೆ ಬೇಕು ಅಂದ್ರೂ ಕಟ್ ಮಾಡಿ, ನಿಮ್ಮ ಇಷ್ಟ, ಹೆಂಗೆ ನಿಮ್ಗೆ ಇಷ್ಟನೋ ಹಂಗೆ ಕಟ್ ಮಾಡಿ. ನಾನು ಉದ್ದುದಕ್ಕೆ ಕಟ್ ಮಾಡ್ತಾಯಿದ್ದೀನಿ. ಸೇಮ್ ಫಿಶ್ ಕಬಾಬ್ ಥರನೇ ಇರುತ್ತೆ. ಇನ್ನು ಫಿಶ್ದು ಇದು ಬಾಳೆಕಾಯ್ದು ಅಂತ ಕಂಡಿಡಿಯೋಕ್ಕಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ನಾನು ಸ್ಲೈಸಿಗೆ ಹೊಡ್ದು, ಅಕಸ್ಮಾತ್ ಕೆಳಗಡೆ ಇದು ಬುಡದ ಕಡೆದು ಮತ್ತು ತುದಿ ಕಡೆ ಇರುತ್ತಲ್ಲ ಅದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಫುಲ್ ಎಲ್ಲ ಸಣ್ಣ ಸಣ್ಣಗೆ ಕಟ್ ಮಾಡ್ಕೋಬೋದು, ಇಲ್ಲ ಈ ಥರ ಸ್ಲೈಸಾಗಿ ಉದ್ದುದು ಕಟ್ ಮಾಡ್ಕೋಬೋದು. ಇವಾಗ ಒಂದು ಬೌಲ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಗರಂ ಮಸಾಲ, ಆಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ನಾನು. ಯಾಕಂದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಮಾಮೂಲಿ ಚಿಲ್ಲಿ ಪೌಡ್ರ್ ಹಾಕ್ಬೇಡ್ರಿ, ಇದ್ರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿ ಚೆನ್ನಾಗಿ ಬರುತ್ತೆ. ಇವಾಗ ಕಬಾಬ್ ಪೌಡ್ರನ್ನ ನಾನು ಹಾಕ್ತಾಯಿದ್ದೀನಿ. ಅಕಸ್ಮಾತ್ ಕಬಾಬ್ ಪೌಡ್ರು ಹಾಕಲ್ಲ, ನಮ್ಗೆ ಇಷ್ಟ ಇಲ್ಲ ಅಂತಂದರೆ ಮೈದಾ ಮತ್ತು ಕಾರ್ನ್ಫ್ಲೋರ್ ಯೂಸ್ ಮಾಡ್ಕೋಬೋದು. ಇವಾಗ ಸ್ವಲ್ಪ ರವೆ ಹಾಕ್ಕೊಂಡಿದ್ದೀನಿ, ಸಣ್ಣ ರವೆ, ಮೀಡಿಯಮ್ ರವೆ ಇರುತ್ತಲ್ಲ ಅದನ್ನು, ಇಲ್ಲ ಚಿರೋಟಿ ರವೆ ಹಾಕೋಬೋದು, ಇಲ್ಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ರವೆ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ, ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಬಾಬ್ ಪೌಡ್ರ್ ಹಾಕಿದ್ದೀನಿ ಅಷ್ಟೇ. ಇವಾಗ ಅದನ್ನು ನೀಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಎಲ್ಲ ಮಿಕ್ಸ್ ಆಗಂಗೆ ಸ್ವಲ್ಪ ನೀರು ಹಾಕೊಂಡು ಅಷ್ಟು ನೀರು ಥರನೂ ಬೇಡ ಏನಲ್ಲ, ಅದು ಫುಲ್ಲು ಎಲ್ಲ ಮಿಕ್ಸ್ ಆಗಬೇಕು, ಅಷ್ಟು ನೀರು ಹಾಕೊಂಡ್ರೆ ಸಾಕು. ನೋಡಿ ಈ ಥರ ನೀರು ಹಾಕ್ಕೊಂಡು ನೀಟಾಗಿ, ಅಕಸ್ಮಾತ್ ನೀರು ಜಾಸ್ತಿ ಆದ್ರೂ ಏನು ಅವಶ್ಯಕತೆ ಏನು ಭಯಪಡೋಕೆ ಹೋಗ್ಬೇಡ್ರಿ, ಯಾಕೆಂದರೆ ರವೆ ಹಾಕಿದ್ದೀವಲ್ಲ ಅದು ಎಳ್ಕೊಳ್ಳುತ್ತೆ. ಇವಾಗ ನಾವು ಬಾಳೆಕಾಯಿನ ನಾವು ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಮಸಾಲೆಗೆ ಹಾಕೋಣ. ನೋಡಿ ಈ ಥರ ಮಸಾಲೆಗೆ ಹಾಕಿ ಒಂದೊಂದೇ ಚೂರು ಲೇಯರಾಗಿ ಮಸಾಲೆ ಹಚ್ಚಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡೋಣ. ಅವಾಗ ಎಲ್ಲದಕ್ಕೂ ನೀಟಾಗಿ ಮಸಾಲೆ ಹಚ್ಚಿರುತ್ತೆ. ನೋಡಿ ಹಿಂಗೆ ಕ್ಲೀನಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ನೀವು ಅಕಸ್ಮಾತ್ ಖಾರ ಉಪ್ಪು ನೋಡೋಂಗಿದ್ರೆ ನೋಡಿ, ಯಾಕೆಂದರೆ ಖಾರ ಜಾಸ್ತಿ ತಿನ್ನೋರು ಇನ್ನು ಸ್ವಲ್ಪ ಖಾರ ಹಾಕಿ, ಕಡಿಮೆ ತಿನ್ನೋರು ಖಾರ ಸ್ವಲ್ಪ ಕಡಿಮೆ ಹಾಕೊಳ್ರಿ. ಉಪ್ಪು ಖಾರ ಎಲ್ಲ ನೋಡಿ ಒಂದು ಕಾಯನ್ನು ಆಗೋವಷ್ಟೊತ್ತಿಗೆ ಇದು ಒಂಚೂರು ಮ್ಯಾರಿನೇಟ್ ಆಗಲಿ. ಇವಾಗ ನಮಗದು ಕಾಯನ್ನು ಮಾಡೋಕ್ಕೆ ಸಾಸಿವೆ, ಜೀರಿಗೆ, ಹಸಿರುಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಉಪ್ಪು, ಕಾಯಿ, ಗೋಡಂಬಿ ಮತ್ತು ಕಡಲೆಬೇಳೆ. ಇವಾಗ ಒಂದು ಬಾಣಲೆ ಇಟ್ಟಿದ್ದೀನಿ, ಬಾಣಲೆಗೆ ಎಣ್ಣೆ ಹಾಕೊಳ್ಳೋಣ. ಒಂದು 6 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಹಸಿರು ಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ, ಇದಕ್ಕೆ ಬಿಸಿ ಅನ್ನನಾದರೂ ಹಾಕ್ಬೋದು, ಇಲ್ಲಾಂದರೆ ನೈಟ್ ಮಿಕ್ಕಿರುತ್ತಲ್ಲ ಅನ್ನ, ಅದನ್ನಾದರೂ ಇವಾಗ ಚಿತ್ರಾನ್ನ, ಪುಳಿಯೋಗರೆ ಮಾಡಿ ತಿಂದು ಬೇಜಾರಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಥರ ನೀವು ಈಸಿಯಾಗಿ ಮಾಡ್ಕೋಬೋದು. ಆಮೇಲೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಆಮೇಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಈ ಥರ ಕಡಲೆಬೇಳೆ ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಆಮೇಲೆ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಅಕಸ್ಮಾತ್ ನಿಮ್ಗೆ ಗೋಡಂಬಿ ಇಲ್ಲ ಅಂತಂದರೆ ಕಡಲೆಬೀಜ ಹಾಕೊಂಡ್ರೆ ಚಿತ್ರಾನ್ನಕ್ಕೂ ಕಡಲೆಬೀಜ ಹಾಕ್ತೀವಿ, ಪುಳಿಯೋಗರೆಗೂ ಕಡಲೆಬೀಜ ಹಾಕ್ತೀವಿ, ಇದಕ್ಕೂ ಕಡಲೆಬೀಜ ಅಂತಂದರೆ ಸೇಮ್ ಚಿತ್ರಾನ್ನ ಥರ ಬರುತ್ತೆ ಅಂತಂದ್ಬಿಟ್ಟು ಗೋಡಂಬಿ ಹಾಕೋರು ಚೆನ್ನಾಗಿರುತ್ತೆ. ಇವಾಗ ಉಪ್ಪು ಹಾಕೊಳ್ಳೋಣ ನಿಮ್ಗೆ ರುಚಿಗೆ ತಕ್ಕಷ್ಟು. ಇದು ಏನಪ್ಪ, ನಿಂಬೆಹಣ್ಣು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಯೂಸ್ ಮಾಡಿ, ಬೇಡ ಅಂದರೆ ಬೇಡ. ನಾನು ನಿಂಬೆಹಣ್ಣು ಸ್ವಲ್ಪ ಅರ್ಧ ಹಾಕ್ಕೊತಾ ಇದ್ದೀನಿ, ಅರ್ಧ ಹೋಳು. ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ಕಾಯಿ ಹಾಕೋಣ. 1 ಹೋಳು ಕಾಯಿ ಹಾಕಿದ್ದೀನಿ ನಾನು. ಒಂದು ಕಾಯಲ್ಲಿ ಅರ್ಧ ಹೋಳು ಏನಿದೆಯೋ ಅರ್ಧ ಹೋಳು ಫುಲ್ಲು ಹಾಕಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದೆಲ್ಲ ಮಿಕ್ಸ್ ಮಾಡಾದಮೇಲೆ ಅನ್ನ ಹಾಕ್ಕೊಳ್ಳೋಣ. ನೀಟಾಗಿ ಅನ್ನ ಉದುದ್ರಾಗಿರಬೇಕು, ಆ ಥರ ನೋಡಿ ನೀಟಾಗಿ ಕಲಿಸ್ಬಿಟ್ಟು ಉಂಡೆ ಎಲ್ಲ ಬಿದ್ದರೆ ನೀಟಾಗಿ ಕಲಸಿ ಹಾಕಿ, ತುಂಬ ಚೆನ್ನಾಗಿರುತ್ತೆ.
ಇವಾಗ ನಿಧಾನಕ್ಕೆ ಮಿಕ್ಸ್ ಮಾಡೋಣ. ಮಸಾಲೆ ಅನ್ನ ಎಲ್ಲ ಮಿಕ್ಸ್ ಮಾಡಿ ನೀವು ಉಪ್ಪು ಖಾರ ಎಲ್ಲ ನೋಡ್ಕೋಬೋದು. ನೋಡ್ಕೊಂಡು ಅಕಸ್ಮಾತ್ ಉಪ್ಪು ಕಡಿಮೆ ಐತೆ ಅಂದರೆ ಒಂದು ಸ್ವಲ್ಪ ಹಾಕಿ, ಇಲ್ಲಾಂದರೆ ಓಕೆ. ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ, ಮಿಕ್ಸ್ ಆಗಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಇವಾಗ ಲಾಸ್ಟ್ ಫೈನಲ್ಲು ಕೊತ್ತಂಬರಿ ಹಚ್ಚಿಟ್ಕೊಂಡಿರ್ತೀವಲ್ಲ ತೊಳೆದು ಅದನ್ನು ಹಾಕೋಣ. ಆಮೇಲೆ ನಿಂಬೆಹಣ್ಣು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಹಾಕೋಣ ಅಷ್ಟೇ ಫೈನಲ್ಲು. ಅದು ನಿಂಬೆಹಣ್ಣು ಇದ್ದರೆ ಮಾತ್ರ ಹಾಕಿ, ಇಲ್ಲಾಂದರೆ ಬೇಡ. ಇದು ನಾನಿತ್ತು ಅಂದ್ಬಿಟ್ಟು ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಅಷ್ಟೇ. ಇವಾಗ ಮಿಕ್ಸ್ ಮಾಡೋಣ, ಏಕೆಂದರೆ ಹುಳಿ ಎಲ್ಲ ಹಾಕಿದ್ದೀವಲ್ಲ. ಇವಾಗ ನೀಟಾಗಿ ಮಿಕ್ಸ್ ಮಾಡಿ, ಇವಾಗ ರೆಡಿ ಆಗಿದೆ ಇದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ದೈತೆ ಅಂತ ಚೆಕ್ ಮಾಡೋಕ್ಕೆ ಬೇಕಾದರೆ ಒಂಚೂರು ಮಸಾಲೆ ಇರುತ್ತಲ್ಲ ಅದನ್ನೇ ಹಾಕಿ ಅದಕ್ಕೆ ಎಣ್ಣೆಗೆ. ಇವಾಗ ಒಂದೊಂದೇ ಬಿಡೋಣ ಎಣ್ಣೆಗೆ. ಮಸಾಲೆನೂ ಎದ್ದು ಬರ್ತಿಲ್ಲ, ಆಮೇಲೆ ಚೂರು ಏನೂ ಆಯ್ತಲ್ಲ, ನೀಟಾಗಿ ಎಷ್ಟು ಚೆನ್ನಾಗಿ ಮಸಾಲೆ ಅದ್ರ ಮೇಲೆ ಕೂತಿತ್ತು ಅಂತಂದರೆ ತಿಂತಾ ಇರ್ಬೇಕಾದ್ರೆ ಇನ್ನೊಂದೆರಡು ತಿನ್ನೋಣ ಅನ್ನೋ ಅಷ್ಟು ಫೀಲ್ ಆಯ್ತಾಯಿತ್ತು. ನಿಜ ತುಂಬ ಚೆನ್ನಾಗಿತ್ತು. ಇದನ್ನು ನೀವು ತವಾ ಫ್ರೈನೂ ಮಾಡ್ಕೋಬೋದು. ಎಣ್ಣೆ ಬೇಡ ಅಂತಂದರೆ ಆಯಿಲ್ ಬೇಡ ಅಂತಲೇ ನೀವು ತವಾದಲ್ಲೇ ಮಾಡ್ಕೋಬೋದು. ನೋಡಿ ಈ ಥರ ನೀಟಾಗಿ ಬೇಯಬೇಕದು. ಬೆಂದಾದ್ಮೇಲೆ ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗೂ ಇತ್ತು. ನೋಡಿ ಇದು ಆಲ್ಮೋಸ್ಟ್ ಆಗಿದೆ. ಇವಾಗ ಎತ್ತೋಣ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗೈತೆ. ನೀಟಾಗಿ ಬೆಂದಿತ್ತು, ಖಾರ ಉಪ್ಪು ಎಲ್ಲ ಕರೆಕ್ಟಾಗಿತ್ತು, ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಬಾಳೆಕಾಯಿ ಕಬಾಬು ಮತ್ತು ಕಾಯನ್ನು ಸವಿಯಲು ಸಿದ್ಧ. ಹೇಗಿದೆ ಅಂತ ನೋಡಿ ಮಾಡಿ ತಿನ್ನಿ, ನನಗೆ ಕಮೆಂಟ್ ಹಾಕಿ.